ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಮ್ಮ ಒಂದು ಆರೋಗ್ಯದ ಅಡುಗೆ ಮನೆಗೆ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತನ ಬಯಸ್ತಾ ಇವತ್ತು ಮಾಡ್ತಾ ಇರುವಂತಹ ರೆಸಿಪಿ ಮಂಗಳೂರು ಸೌತೆಕಾಯಿ ಸಾಂಬಾರು. ಪಕ್ಕಾ ದೇವಸ್ಥಾನ ಶೈಲಿನಲ್ಲಿ ಹೇಗೆ ಮಾಡ್ತಾರೆ ಅದೇ ಒಂದು ವಿಧಾನದಲ್ಲಿ, ಹಾಗೆ ನನ್ನ ಒಂದು ವಿಧಾನದಲ್ಲಿ ಟ್ರೈ ಮಾಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಮುಖ್ಯವಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಯಾವುದು ಕೂಡ ಇರೋದಿಲ್ಲ. ತುಂಬಾ ಸಿಂಪಲ್ಲಾಗಿ ಫಟಾಫಟ ಅಂತ ಮಾಡ್ಬೋದು. ಹಾಗೆ ಈ ಒಂದು ಸಾಂಬಾರು ಸಖತ್ತು ಟೇಸ್ಟಿಯಾಗಿರುತ್ತೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮುಖ್ಯವಾಗಿ ನೀವು ಪದೇ ಪದೇ ಮಾಡ್ತಾ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಹೊಸದಾಗಿ ನನ್ನ ಒಂದು ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನೋಡಿ, ಮಂಗಳೂರು ಸೌತೆಕಾಯಿನ ತೊಗೊಂಡಿದ್ದೀನಿ. ಇದು ಸುಮಾರು 1 kg ಅಷ್ಟಿದೆ. ನೀವಿಲ್ಲಿ ಚಿಕ್ಕದು ದೊಡ್ಡದು ಯಾವ್ದು ಬೇಕಾದರೂ ಇಲ್ಲಿ ಬಳಸ್ಕೊಳ್ಬೋದು. ಇದನ್ನು ಒಂದು ಬಾರಿ ನಾನು ಮೇಲ್ಭಾಗ ಏನಿದೆ ಸ್ವಚ್ಛವಾಗಿ ತೊಳೆದು ನಂತರ ನೋಡಿ ಒಳಭಾಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಏನಿದೆ ಈ ಒಳಗಡೆ ಬೀಜ ಇದನ್ನೆಲ್ಲ ಕಂಪ್ಲೀಟಾಗಿ ನಾವು ತೆಗಿಬೇಕಾಗತ್ತೆ. ಈ ಒಂದು ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ, ಬೇಗನೆ ಸಾಂಬಾರು ರೆಡಿ ಆಗಿಬಿಡತ್ತೆ. ನೋಡಿ ಒಳಭಾಗ ಏನಿದೆ ಇದನ್ನೆಲ್ಲ ಕಂಪ್ಲೀಟಾಗಿ ನಾನು ತೆಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ತುಂಬ ನೀರಿನ ಅಂಶ ಇರೋದ್ರಿಂದ ನಮ್ಮ ಒಂದು ದೇಹಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನೀವು ದೇವಸ್ಥಾನಗಳಲ್ಲಿ ಈ ಒಂದು ಕುಂಬಳಕಾಯಿ ನೀವು ಹುಳಿ ಅಥವಾ ಸಾಂಬಾರನ್ನ ನೀವು ಟೇಸ್ಟ್ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಅನಿಸುತ್ತೆ. ನೋಡಿ ನಾನು ಕಂಪ್ಲೀಟಾಗಿ ಒಂದು ಪ್ಲೇಟಿಗೆ ಹಾಕಿದ್ದೀನಿ. ಈ ರೀತಿಯಾಗಿ ನೀವು ಬಿಡಿಸ್ಕೊಳ್ಳಿ. ಆವಾಗ ಎಲ್ಲೂ ಕೂಡ ಕಿಚನ್ನು ಅಂದರೆ ಅಡುಗೆ ಮನೆ ಎಲ್ಲೂ ಕೂಡ ಗಲೀಜಾಗೋದಿಲ್ಲ. ನೋಡಿ ಕ್ಲೀನಾಗಿ ಸ್ವಚ್ಛವಾಗೂ ಕೂಡ ಇರುತ್ತೆ. ನಂತರ ನೋಡಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತುಂಬ ದಪ್ಪವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಾರಣ ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ. ಇದನ್ನು ನಾನು ಸಪ್ರೇಟು ಪಾತ್ರೆಯಲ್ಲಿ ಬೇಯಿಸೋ ಅಂಥದ್ದು, ನಂತರ ತೊಗರಿಬೇಳೆ ಸಪ್ರೇಟಾಗಿ ಬೇಯಿಸ್ಕೊಳ್ಳೋ ಅಂಥದ್ದು, ಇಲ್ಲಿ 2 ಕೆಲಸ ನಿಮಗೆ ಕಡಿಮೆ ಆಗುತ್ತೆ. ಹಾಗಾಗಿ ಒಂದೇ ಸಲ ನಾವು ಇದನ್ನು ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಇಷ್ಟು ದಪ್ಪ ಮಾಡ್ಕೊಳ್ತಾ ಇದ್ದೀನಿ. ನೀವು ಪಾತ್ರೆಯಲ್ಲಿ ಮಾಡ್ಕೊಳ್ತೀನಿ ಅನ್ನೋದಾದರೆ ನೀವು ಚಿಕ್ಕದಾಗಿ ಕೂಡ ನೀವಿಲ್ಲಿ ಮಾಡ್ಕೊಳ್ಬೋದು. ನೋಡಿ ಇವಾಗ ಇದು ರೆಡಿಯಾಗಿದೆ. ನಂತರ ನೋಡಿ ಕುಕ್ಕರ್ಗೆ ನಾನು ಇವಾಗ ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು 1-2 ಬಾರಿ ತೊಳೆದು 10 ನಿಮಿಷ ನಾನು ನೆನೆಸಿ ಇಡ್ತಾ ಇದ್ದೀನಿ. ನೀವು ಬೇಕಾದರೂ 1 hour ಮುಂಚೆನೇ ನೆನೆಸ್ಕೊಂಡ್ರೆ ಇನ್ನೂ ಭಾಳ ಒಳ್ಳೆಯದು. ಇದಕ್ಕೆ ನೋಡಿ ಒಂದು 3-4 ಕಪ್ಪು ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಹೆಚ್ಚಿಟ್ಕೊಂಡಿರುವಂತಹ ಸೌತೆಕಾಯಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ನಾವು ತೊಗರಿಬೇಳೆಗೆ ಒಟ್ಟಿಗೆ ನಾವು ಹಾಕಿ ನಾವು ಬೇಯಿಸೋದ್ರಿಂದ ಸಾಂಬಾರು ಬೇಗನೆ ಆಗುತ್ತೆ. ನೀವು ಕೂಡ ಸಪ್ರೇಟಾಗಿ ಬೇಯಿಸ್ಕೊಳ್ಳೋಕ್ಕಿಂತ ಇದೇ ರೀತಿಯಲ್ಲಿ ಮಾಡ್ಕೊಳ್ಳಿ. ಬಟ್ ನೋಡಿ ಸೌತೆಕಾಯಿ ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ, ಸ್ವಲ್ಪ ದಪ್ಪವಾಗಿ ನೀವು ಹೆಚ್ಕೋಬೇಕಾಗತ್ತೆ. ನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ನಂತರ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನು, ಇದು ಬಂದು ಆರ್ಗ್ಯಾನಿಕ್, ಇದು ನಾನಿಲ್ಲಿ ಬೆಲ್ಲ ಕೂಡ ಬಳಸ್ತಾ ಇದ್ದೀನಿ. ಇವಾಗ ನೋಡಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಿ ಸುಮಾರು 1-2 ವಿಸಿಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕೆಲವೊಬ್ಬರು ಮನೆಯಲ್ಲಿ ಬೇಳೆ ಬೇಯೋದಿಲ್ಲ, 2-3 ಬೇಕಾಗುತ್ತೆ. ಹಾಗಾಗಿ ನೋಡಿ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಇವಾಗ ಅದಾಗೋ ಅಷ್ಟರಲ್ಲಿ ನೋಡಿ ಕೆಲವೊಂದು ಪದಾರ್ಥ ನಾನಿಲ್ಲಿ ಹುರ್ಕೊಳ್ಳೋದಿದೆ. ಇವಾಗ ನೋಡಿ ಪ್ಯಾನಿಗೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನು ನಾನು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನು ಉದ್ದಿನಬೇಳೆ, 10 ಕಾಳು ಮೆಂತ್ಯ, ಹಾಗೆಯೇ 10 ಮೆಣಸು ಅಂದರೆ ಕಾಳು ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಬ್ಯಾಡ್ಗೆ 3-4 ಗುಂಟೂರು 3 ಹಾಕ್ಕೊಳ್ತಾ ಇದ್ದೀನಿ. ನಂತರ ಕರಿಬೇವಿನ ಎಲೆ. ಇಷ್ಟು ಸಾಮಗ್ರಿಗಳನ್ನ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಧನಿಯಾ ಇದ್ದರೆ ನೀವು 1-2 ಟೇಬಲ್ ಸ್ಪೂನ್ ಬಳಸಿ ಇದ್ರ ಜೊತೆನಲ್ಲೇ ನೀವು ಹುರ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಧನಿಯಾ ಕಾಳುಗಳನ್ನ ಬಳಸ್ತಾ ಇಲ್ಲ. ಯಾಕೆ ಅಂತ ಅನ್ನೋದಾದರೆ, ನಾನು ಧನಿಯಾನ ಆಲ್ರೆಡಿ ನಾನು ಹುರಿದು ಅದನ್ನು ಸಪ್ರೇಟಾಗಿ ನಾನು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಹಾಗಾಗಿ ನಾನು ಅದನ್ನೇ ಇಲ್ಲಿ ಬಳಸ್ತಾ ಇದ್ದೀನಿ. ನೋಡಿ 1 ಟೇಬಲ್ ಸ್ಪೂನು. ಈ ಒಂದು ಬೇಳೆಗಳು, ಮೆಣಸಿನಕಾಯಿ ಏನಿದೆ ಇದನ್ನು 1-2 ನಿಮಿಷ ನಾವು ಲೋ ಫ್ಲೇಮಲ್ಲಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಿದ ನಂತರ ಕೊನೆಯಲ್ಲಿ ನೋಡಿ ಹಾಕಿ ನಾನು ಇದನ್ನು ಜಸ್ಟ್ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ ಹೆಚ್ಚೊತ್ತು. ಅಥವಾ ಆಲ್ರೆಡಿ ಬಿಸಿ ಇರುತ್ತಲ್ವ, ಆ ಬಿಸಿಗೆ ಜಸ್ಟ್ 1-2 ಮಿಕ್ಸ್ ಮಾಡಿದ್ರೆ ಸಾಕು. ನೋಡಿ ಇದು ರೆಡಿ ಆಗಿದೆ. ಇದನ್ನು ಇವಾಗ ನಾನು ಜಾರಿಗೆ ಹಾಕ್ಕೊಂಡಿದ್ದೀನಿ.
ನಂತರ ಇದಕ್ಕೆ ಕೊನೆಯಲ್ಲಿ ನೋಡಿ ಒಂದೇ ಒಂದು ಸ್ವಲ್ಪ ನಾನಿಲ್ಲಿ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅಗತ್ಯ ಇರುವಷ್ಟು ನೀರನ್ನು ಸೇರಿಸಿ ನಾವಿಲ್ಲಿ ರುಬ್ಕೊಳ್ಬೇಕಾಗತ್ತೆ. ನೋಡ್ತಾ ಇದ್ದೀರಾ ಬಣ್ಣ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನೈಸಾಗಿ ರುಬ್ಕೊಳ್ಳಿ. ಈ ಕಡೆ ನೋಡಿ ಸೌತೆಕಾಯಿ ಹಾಗೆಯೇ ಬೇಳೆ ಎರಡೂ ಕೂಡ ಚೆನ್ನಾಗಿ ಬೆಂದಿದೆ. ಒಂದು ಸಲ ಜಸ್ಟ್ ಸೌಟಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬೇಳೆ ಯಾವ ರೀತಿ ಬೆಂದಿದೆ ಅಂತ ಹದವಾಗಿ ಚೆನ್ನಾಗಿ ಬೆಂದಿದೆ. ಹಾಗೆ ಸೌತೆಕಾಯಿ ಕೂಡ ಇಲ್ಲಿ ಎಲ್ಲೂ ಕೂಡ ಪುಡಿ ಪುಡಿ ಆಗಿಲ್ಲ. ಹಾಗಾಗಿ ನಾನು ಬೇಯಿಸ್ಕೊಳ್ಳೋದ್ರಿಂದ ದಪ್ಪವಾಗಿ ಹಾಕ್ಕೊಂಡಿದ್ದೀನಿ. ನಂತರ ನೋಡಿ ಇವಾಗ ರುಬ್ಬಿರುವಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಯಾವಾಗಲೂ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಸೇರಿಸಿ ಅಡುಗೆಗಳನ್ನ ನಾವು ಮಾಡೇ ಮಾಡ್ತೀವಿ. ಬಟ್ ಖಂಡಿತವಾಗ್ಲೂ ಈ ಒಂದು ವಿಧಾನದಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ನೀವು ಈ ಒಂದು ಸಾಂಬಾರನ್ನ ಮಾಡಿದ ಮೇಲೆ ಅವರು ಕೂಡ ನಿಮಗೆ ಹೇಳ್ತಾ ಇರ್ತಾರೆ ಇದನ್ನೇ ಮಾಡು ಅಂತ, ಅಷ್ಟು ರುಚಿಯಾಗಿರುತ್ತೆ. ನಂತರ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ನೀರನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಸೌತೆಕಾಯಿ ಸಾಂಬಾರು ಸ್ವಲ್ಪ ದಪ್ಪ ಇರಬೇಕು, ಅಂದರೆ ಗಟ್ಟಿ ಇರಬೇಕು, ತುಂಬ ತೆಳ್ಳಗಿರಬಾರ್ದು. ನಂತರ ನೋಡಿ ನಾನಿಲ್ಲಿ ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಿಂಬೆಹಣ್ಣಿನ ಗಾತ್ರ ಹುಣಸೆ ಹಣ್ಣನ್ನ ನಾನು ಆಲ್ರೆಡಿ ನೀರಲ್ಲಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ. ಆ ಒಂದು ರಸನ ಈಗ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಸ್ವಲ್ಪ ಎಷ್ಟು ಬೇಕೋ ಹುಳಿನ ನೋಡಿಕೊಂಡು ನೀವಿಲ್ಲಿ ಹಾಕ್ಕೊಳ್ಬೋದು. ಈ ಟೈಮಲ್ಲಿ ಒಂದ್ಸಲ ಉಪ್ಪು ಸರಿಯಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವು ಇದನ್ನು ಒಂದು 2-3 ನಿಮಿಷ ನಾನು ಕುದಿಸ್ಕೊಳ್ತೀನಿ. ನೋಡಿ 2-3 ನಿಮಿಷ ನಾನು ಕುದಿಸ್ಕೊಂಡಾಗಿದೆ. ನಂತರ ಇದಕ್ಕೆ ಕೊನೆಯಲ್ಲಿ ನೋಡಿ ಒಗ್ಗರಣೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3 ಬ್ಯಾಡಗಿನ ಹಾಕ್ಕೊಂಡಿದ್ದೀನಿ. ಮಾಮೂಲಿ ಸಾಸಿವೆ ಕರಿಬೇವು ಇಷ್ಟೇ. ಇದನ್ನು ಒಂದು ಒಗ್ಗರಣೆ ಮಾಡಿ ಸಿಂಪಲ್ಲಾಗಿ ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟೇ ಸಾಮಗ್ರಿಗಳು. ನೋಡಿ ಎಷ್ಟು ಬೇಗ ಸಾಂಬಾರು ರೆಡಿ ಆಯಿತು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ರೇ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಸೇಮ್ ನಾವು ದೇವಸ್ಥಾನಗಳಲ್ಲಿ ಊಟ ಮಾಡಿರ್ತೀವಲ್ಲ ಅದೇ ಒಂದು ರುಚಿನಲ್ಲಿ ಖಂಡಿತವಾಗ್ಲೂ ಬರುತ್ತೆ. ಮರಿದೇನೆ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಹಾಗೆಯೇ ನೀವು ಟ್ರೈ ಮಾಡಿದ ಮೇಲೆ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ನೋದಾದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇವಾಗ ನೋಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಫೈನಲ್ ಆಗಿ ಈ ಥರ ಬಂದಿದೆ. ಇವಾಗ ನಾನು ಬಿಸಿ ರೈಸ್ ಮಾಡ್ಕೊಂಡಿದ್ದೆ. ಇದು ರೈಸ್ ಜೊತೆನಲ್ಲೂ ಚೆನ್ನಾಗಿರುತ್ತೆ, ಹಾಗೆಯೇ ಮುದ್ದೆ ಜೊತೆನಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ರುಚಿಯಾದಂತಹ ದೇವಸ್ಥಾನಗಳಲ್ಲಿ ಮಾಡುವಂತಹ ಶೈಲಿನಲ್ಲೇ ನಾನು ಮಂಗಳೂರು ಸೌತೆಕಾಯಿ ಸಾಂಬಾರನ್ನ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಫೈನಲ್ ಆಗಿ ಸಾಂಬಾರು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಹಾಗೆ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಹಾಗೆ ಇಷ್ಟ ಆದರೆ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆಯೇ ಸಪೋರ್ಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆಯೇ ಐಪ್ ಕೂಡ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.